ಕಾರಲ್ಲಿ ಓಡಾಡ್ತವೆ, ನಾವು ಅದಕ್ಕಿಂತ ಕಡೆ ಆಗೋದ್ವಾ? ಇದೆಲ್ಲ ಯಾರ್ ತವ ಹೇಳ್ಕೊಳವ? ಯಾರ್ ತವ ಎಲ್ಲಿ ಹೇಳ್ಕೊಂಡ್ಬಿಡ್ತೀವಿ ಅಂತ ದೇವಸ್ಥಾನ ಒಳಕ್ಕೂ ನಮ್ಮನ್ನು ಬಿಡಕ್ಕಿಲ್ಲ. 87 ಜನ ಅಂದರೆ ಯಾವ ಥರ ಇದೆ ಅಂತ ನೀವು ನೋಡ್ಬೋದು. ಸೊ ಓಕೆ, ನಾವು ಆಗಿದೆ ಅಂತಲೂ ಹೇಳೋಕ್ಕೆ ಆ ಥರ ಹೇಳಬಾರ್ದು, ಆ ಥರ ನಾವು ಬಿಟ್ಬಿಡ್ಬಾರ್ದು. ಆ ಕೇಸಸ್ ಬಗ್ಗೆ ತನಿಖೆ ಆಗಬೇಕು. ಕೋರ್ಟ್ ಇದೆ, ಕೋರ್ಟ್ ಸಿಬ್ಬಂದಿ ಇದೆ. ಸೊ ಅದ್ರ ಬಗ್ಗೆ ನಾವು ನ್ಯಾಯಾಧೀಶರು ಇದ್ದಾರೆ. ಸೊ ಅದ್ರ ಬಗ್ಗೆ ಕರೆಕ್ಟ್ ಜಸ್ಟಿಸ್ ಆಗಲೇಬೇಕು. ಅಷ್ಟು ಹೆಣ್ಮಕ್ಳು ಒಂದು ಕೇಸು ಬಿಡದೆ ತನಿಖೆ ಆಗಿ ಅಷ್ಟು ಹೆಣ್ಮಕ್ಳಿಗೂ ಜಸ್ಟಿಸ್ ಆಗಬೇಕು. ಮತ್ತು ಇನ್ನು ಮುಂದೆ ಆಗದೇ ಇರೋ ಥರ ಪೊಲೀಸ್ ಸಿಬ್ಬಂದಿ ಆಗಲಿ, ಇಲ್ಲ ಲಾಯರ್ಸ್ ಆಗಲಿ, ಕೋರ್ಟ್ ಸಿಬ್ಬಂದಿ ಆಗಿರ್ಬೋದು, ಹೊಸ ರೂಲ್ಸ್ನ, ಪೀನಲ್ ಕೋಡ್ಸ್ನ ತಂದು ನಮ್ಮ ಮುಂದೆ ಇಡಬೇಕು ಅಂತ ವಿನಂತಿ. ಸೊ ಆಮೇಲೆ ನಾನು ದರ್ಶನ್ ಸರ್ ಬಗ್ಗೆ ಮಾತಾಡ್ತಾ ಇದ್ದೆ, ದರ್ಶನ್ ಸರ್ ಮತ್ತು ರೇಣುಕಾಸ್ವಾಮಿ ಸರ್ ಬಗ್ಗೆ ಮಾತಾಡ್ತಾ ಇದ್ದೆ. ಯಾಕೆ ಅಂತ ಹೇಳಿದ್ರೆ, ಈ ಥರ ಫಸ್ಟು ಇವರು ರೇಣುಕಾಸ್ವಾಮಿ ಸರು ಪವಿತ್ರ ಗೌಡ ಮ್ಯಾಮ್ಗೆ ಲೈಕ್ ಮೆಸೇಜಸ್ ಹಾಕಿದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಸೊ ನೋಡಿದೆ ಸಹ. ಆ ಥರದ್ದು ನಾವು ಮೆಸೇಜಸ್ ಅಂದರೆ ಹರಾಸ್ಮೆಂಟ್ ಬಂದು ನಾವು ಈ ಥರನೇ ಅದಕ್ಕೆ ಭಾಗಗಳು ಯಾವ ಥರನೂ ಇಲ್ಲ. ಹರಾಸ್ಮೆಂಟ್ ಅಂದರೆ ಇಟ್ಸ್ ಅನ್ ಹರಾಸ್ಮೆಂಟು. ಸೊ ಅದರದ ಪ್ರಮುಖತೆ ಅದಕ್ಕೆ ಇದೆ ಅಂತ ನಾವು ಹೇಳೋಕ್ಕಾಗಲ್ಲ, ಎಲ್ಲನೂ ಒಂದೇ. ಸೊ ಇದು ಅಂದರೆ ಪಾರ್ಶಾಲಿಟಿ ಮಾಡಬಾರ್ದು. ಯಾಕಂದರೆ ಫಸ್ಟ್ ಸ್ಟೇಜೇ ಅದೇ ಅವ್ರಿಗೆ. ನಾವು ಫಸ್ಟು ಯಾವ ಥರ ಇದು ಮಾಡಿರ್ಬೋದು. ಸಪೋಸು ಅವ್ರು ಅದನ್ನೇ ಇಂಪಾರ್ಟೆನ್ಸ್ ಕೊಟ್ಟು ಅವ್ರಿಗೇನಾದರೂ ಲೈಕ್ ಮಾಡಿರ್ಬೋದು. ಸೊ ಇದು ಫಸ್ಟ್ ಸ್ಟೇಜ್ ಅಂತಲೇ ಹೇಳ್ಬೋದು. ಫಸ್ಟ್ ಸ್ಟೇಜ್ ಅನ್ನೋಕ್ಕಿಂತ ಇವರು ತುಂಬ ಒಬ್ಬರಿಗೆ ಹಾಕಿಲ್ಲ ಮೆಸೇಜ್ಗಳು, ತುಂಬ ಜನಕ್ಕೆ ಇದು ಸ್ಪ್ರೆಡ್ ಆಗಿದೆ. ಸೊ ಅದ್ರ ಬಗ್ಗೆ ಅವರು ಸಹ ಸ್ವತಃ ಮುಂದೆ ಬಂದು ನ್ಯೂಸಲ್ಲಿ ಸಹ ಹೇಳಿದ್ದಾರೆ. ಇನ್ನು ಮುಂದೆ ಯಾವ ಥರ ಅಂದರೆ ಲೈಕ್ ದರ್ಶನ್ ಸರ್ಗೆ ಅಂದರೆ ಅವರು ಮಾಡಿದ್ದಾರೋ ಇಲ್ಲೋ ಅಂದರೆ ನಮಗಿನ್ನ ಗೊತ್ತಿಲ್ಲ. ಬಟ್ ಅಂಟಿಲ್ ಜಸ್ಟಿಸ್ ಅಂದರೆ ಅವ್ರಿಗೆ ಜಸ್ಟಿಸ್ ಸಿಗೋ ತನಕ ನಾವು ಅವ್ರಿಗೆ ಈ ಥರ ಅಂದರೆ ಅಂಡರ್ ಜೈಲಲ್ಲಿ ಇರೋದು ತಪ್ಪು ಅನಿಸುತ್ತೆ. ಯಾಕಂದರೆ ಯಾವುದೇ ಒಂಥರ ಪ್ರೂಫ್ ಅವ್ರದ್ದೇ ಥರ ಇಲ್ಲ ಅಲ್ಲಿ. ಇದು ಮೂರನೇ ವ್ಯಕ್ತಿಯ ಮಾಡಿರೋದು ಅಂತಲೂ ಕ್ಲೀನಾಗಿ ಕಾಣಿಸ್ತಾ ಇದೆ, ನೀವು ನೋಡ್ಬೋದು. ಯಾವ ಥರ ಅಂತ ನೀವು ನೋಡ್ಬೋದು. ಯಾಕಂದರೆ ಇದು ಜಸ್ಟಿಸ್ ಬಗ್ಗೆ ಪ್ಯೂರ್ ನಾನು ಹೇಳ್ಬಹುದು, ಬಟ್ ಅದು ಹೇಳೋಕ್ಕಾಗಲ್ಲ. ಯಾಕಂದರೆ ಅದರದ್ದೇ ಆದ ಕೇಸ್ ಲಾಯರ್ಸ್ ಇದ್ದಾರೆ, ಸೊ ಜಸ್ಟಿಸ್ ಇದ್ದಾರೆ, ಜಡ್ಜ್ ಇದ್ದಾರೆ. ಸೊ ಅಲ್ಲಿ ಇದು ತೀರ್ಪು ಆಗಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ಇದು ಪ್ಲೇ ದ ಗೇಮ್ ಅಂತಲೇ ಹೇಳ್ಬೋದು. ಇದು ಅಟ್ಲೀಸ್ಟ್ ಅಂದರೆ ಕಂಪ್ಲೀಟಾಗಿ ಇದು ಗೇಮ್ ಅಂತಲೇ ಹೇಳ್ಬೋದು. ನಾನು ಕ್ಲೀನಾಗಿ ಕಾಣಿಸ್ತಾ ಇದೆ. ಸೊ ಅದೇ ಈ ಕೇಸ್ ಬಗ್ಗೆ ಕ್ಲೀನಾಗಿ ಕಾಣಿಸ್ತಾ ಇದೆ. ಅದ್ರ ತನಕ ನೀವು ಅವ್ರಿಗೆ ಊಟ ಕೊಟ್ಟಿಲ್ಲ, ಲೈಕ್ ಅವ್ರಿಗೆ ಅದರ ಹೆಲ್ತ್ ಇಶ್ಯೂಸ್ ಇದೆ. ಸೊ ನೀವು ನೋಡ್ಬೋದು, ಅವ್ರಿಗೆ ಮಲ್ಟಿಪಲ್ಸ್ ಹೆಲ್ತ್ ಇಶ್ಯೂಸ್ ಇದೆ, ಯಾಕಂದರೆ ನಮಗೋಸ್ಕರ ಕಷ್ಟಪಟ್ಟು ಒಂದು ಮೆಸೇಜ್ಗೋಸ್ಕರ ಅಂದರೆ ನಾನು ಹೇಳ್ತೀನಿ, ಇಂಪಾರ್ಟೆಂಟ್ ಮೆನ್ಷನ್ ಮಾಡ್ತೀನಿ, ನಾನು ಒಂದು ಮೆಸೇಜ್ಗೋಸ್ಕರ ಅಷ್ಟು ಕಷ್ಟಪಟ್ಟು ಆ ವ್ಯಕ್ತಿ ತುಂಬ ಬೋನ್ಸ್ನ ಕ್ರ್ಯಾಕ್ ಆಗಿದೆ. ನೀವು ಎಲ್ಲ ನ್ಯೂಸ್ ಚಾನಲಲ್ಲಿ ಮೆನ್ಷನ್ ಮಾಡ್ತಾರೆ, ದರ್ಶನ್ ಸರು ಈ ಥರ ಮಾತಾಡಿದ್ದಾರೆ, ಆ ಥರ ಮಾತಾಡಿದ್ದಾರೆ ಅಂತ ಮೆನ್ಷನ್ ಮಾಡ್ತಾನೂ ಇದ್ದಾರೆ. ಬಾಯ್ಕಾಟ್ ಇಷ್ಟಕ್ಕೂ ಬಾಯ್ಕಾಟ್ ಆಗಿದ್ರೇನು ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಇರಲಿ, ಇದು TRP ಅಂತಲೂ ಹೇಳ್ಬೋದು. ಬಟ್ ನೀವು ಅಟ್ಲೀಸ್ಟ್ ನಾನು ರಿಕ್ವೆಸ್ಟ್ ಮಾಡ್ಕೊಳೋದು ಮೀಡಿಯಾ ಪೀಪಲಲ್ಲಿ ಏನಂದರೆ, TRP ಮಾಡ್ತೀವಿ ಅನ್ನೋದು ಮುಖ್ಯ ಆಗಿದ್ದರೆ ಒಂದು ಸರಿ ಹಾಕಿ, ಓಕೆನಾ? ಯಾರದೇ ಆಗಲಿ, ಇದು ಯಾರದೇ ನ್ಯೂಸ್ ಆಗಿರ್ಬೋದು, ಯಾವುದೇ ಒಂದು ಚಿಕ್ಕ ಹುಡುಗಿ ಆಗಿರ್ಬೋದು, ಇಲ್ಲ ದೊಡ್ಡ ಹುಡುಗಿ ಅಂದರೆ ಬಿಲೋ ಯಾವ ಥರ ಆಗಿರ್ಬೋದು. ಸೊ ಬಿಲೋ 12 years ಅಥವಾ ಆದರೆ ಫೋಟೋ ಹಾಕೋವಾಗ ಬ್ಲರ್ ಮಾಡಿ. ಯಾಕಂದರೆ ಅದರ ಭವಿಷ್ಯನ ಕ್ವಶನ್ ಮಾರ್ಕಾಗೆ ಉಳಿಯುತ್ತೆ. ಸೊ ಹೆಲ್ತ್ ಇಶ್ಯೂಸ್ ಅಂತ ದರ್ಶನ್ ಸರ್ ಬಗ್ಗೆ ಹೇಳ್ತಾ ಇದ್ದೆ, ಹೆಲ್ತ್ ಇಶ್ಯೂಸ್ ಇದೆ ಅಂತ ಹೇಳ್ತಾ ಇರೋದೆ. ಸೊ ಬೋನ್ಸ್ ಕ್ರ್ಯಾಕ್ ಆಗಿದೆ. ಸೊ ತುಂಬ ಹೆಲ್ತ್ ಇಶ್ಯೂಸ್, ಅವರು ತುಂಬ ಕಷ್ಟಪಡ್ತಾ ಇದ್ದಾರೆ. ಲೈಕ್ ಬ್ರೀತಿಂಗ್ ಸಮಸ್ಯೆ ಇದೆ, ಸೊ ಲೆಗ್ ಸಮಸ್ಯೆ ಇದೆ, ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು ಪೇನ್ ಆಗಿದೆ, ಬೋನ್ಸ್ ಮುರಿದಿದೆ. ಆ ಥರ ನಾವು ವ್ಯಕ್ತಿ ಹತ್ರ ಹೋಗಿ ಇಂಟರ್ವ್ಯೂ ಮಾಡಿದಾಗ ಸೊ ಅವ್ರಿಗೆ ಯಾವ ಥರ ಕ್ವಶನ್ಸ್ ಅಂದರೆ ಆನ್ಸರ್ ಮಾಡ್ತೀವಿ ಅಂತ ನೀವು ನೋಡ್ಬೋದು. ಸೊ ಯಾವ ಥರ ಕ್ವಶನ್ ಕೊಡ್ತೀರಾ ಅಂತ ನೀವು ನೋಡ್ಬೋದು. ಆದರೆ ಯಾವ ಥರ ಇರುತ್ತೆ, ಸೊ ನಿಮಗೆ ಅದು ಅರ್ಥ ಆಗಬೇಕು. ಸೊ ಅರ್ಥ ಆದರೆ ನೀವು ಅವ್ರಿಗೆ ಸಪೋರ್ಟ್ ಮಾಡಿ. ಯಾಕಂದರೆ ಅವರು ನಿಮಗೆ
ಹಾಗೆ ಈಗ ಹಿಂಗೆ ನಮ್ಮ ಮುತ್ತುರಾಜ್ ಸರ್ ಥರ ಅವರು ಒಂಥರ ನಮ್ಮ ಕರ್ನಾಟಕ ಮುತ್ತುನೇ. ಯಾಕಂದರೆ ಯಾಕೆ ಈ ವರ್ಡ್ ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದರೆ ಅಂದರೆ ದೊಡ್ಡ ದೊಡ್ಡ ನಮ್ಮ ಕರ್ನಾಟಕ ಸ್ಟಾರ್ಗಳು ಪ್ಯಾನ್ ಇಂಡಿಯಾ ಆದರು, ಬಟ್ ಸ್ವತಃ ದರ್ಶನ್ ಸರು ಕರ್ನಾಟಕಕ್ಕೆ ಮಾತ್ರನೇ ಫಿಲಮ್ಸು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಎಕ್ಸ್ಪರ್ಟ್ ಈಗ ಹೋದ ಕಾಟೇರ ಫಿಲಮ್ ಮಾತ್ರ ಪ್ಯಾನ್ ಇಂಡಿಯಾ ಮೂವಿ ಆಯಿತು. ಅದು ನಮ್ಮ ಲಕ್ಕಿಯೆಸ್ಟ್. ಸೊ ಅಂತ ಹೇಳ್ಬೋದು. ಅವ್ರದ್ದು ಸ್ವಲ್ಪ ಫಿಲಮ್ಸು ಸಾರಥಿ ಸಮಥಿಂಗ್ ಎಲ್ಲನೂ ಓಡ್ತು, ಬಟ್ ಅವರು ಅದನ್ನು ಅಂದರೆ ಕೈಗೆ ಎತ್ಕೊಳ್ದೆ ತನ್ನ ವ್ಯಕ್ತಿತ್ವವನ್ನು ಕರ್ನಾಟಕಕ್ಕೆ ಸೀಮಿತವಾಗಿ ಇಟ್ಟಿದ್ದಾರೆ. ಅಂದರೆ ಅವರ ಬಗ್ಗೆ ನೀವು ಯಾವ ಥರ ಪ್ರೀತಿ ಇದೆ ಅಂತ ನೀವು ನೋಡ್ಬೋದು. ಸೊ ಅದರಿಂದ ನಾವು ಆದಷ್ಟು ಬೇಗ ಅವ್ರನ್ನ ರಿಲೀಸ್ ಮಾಡಬೇಕು. ಸ್ವತಃ ಎಲ್ಲ ಹೆಣ್ಮಕ್ಳು ಏನು ಮಾಡಬೇಕು ಅಂದರೆ ಫಸ್ಟು ನೀವು ಪ್ರಿಕಾಷನ್ಸ್ ಆಗಿರಿ. ಯಾವ ಥರ ಅಂದರೆ ಲೈಕ್ ನಿಮ್ಮ ನಿಯರ್ ಬೈ ಪೊಲೀಸ್ ಸ್ಟೇಷನ್ಸ್ ಇರುತ್ತೆ ಅಲ್ವಾ, ನೀವು ಅಲ್ಲಿ ಹೋಗಿ ಲೈಕ್ ಯಾವ ಥರ ಅಂದರೆ ಒಳ್ಳೆ ಫ್ರೆಂಡ್ ಆಗಿರಬೇಕು. ಎಲ್ಲರೂ ಯಾವ ಥರ ಅಂದರೆ ಒಳ್ಳೆ ಫ್ರೆಂಡಾಗಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ಸ್ ಇರುತ್ತೆ. ಸೊ ನೀವು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ಸ್ ಇಟ್ಕೋಬೋದು. ಸೊ ಯಾವುದೇ ಒಂಥರ ಎಮರ್ಜೆನ್ಸಿ ಆದರೆ ಯು ಕ್ಯಾನ್ ಅಂದರೆ ಅವರು ಕಾಲ್ ಮಾಡಿದ್ರೆ ವಿತಿನ್ ಎ ಕ್ಷಣ ನಿಮ್ಮ ಮುಂದೆ ಇರ್ತಾರೆ. ಯಾವ ಥರ ಅಂದರೆ ನೀವು ಕಾಲ್ ಮಾಡಿದ ತಕ್ಷಣ ಅವ್ರಿಗೆ ಕಾಲ್ ಸೆಂಟರ್ಗೆ ರೀಚ್ ಆಗುತ್ತೆ, ನಿಮ್ಮ ಅಡ್ರೆಸ್ ಟ್ರ್ಯಾಕ್ ಆಗಿಬಿಡುತ್ತೆ, ಆಟೋಮೆಟಿಕ್ಕಾಗಿ ನಿಮ್ಮ ಅಡ್ರೆಸ್ ಅಲ್ಲಿ ಟ್ರ್ಯಾಕ್ ಆಗುತ್ತೆ. ಅಟ್ಲೀಸ್ಟ್ ನೀವು ಅದನ್ನು ಮಾಡಿಲ್ಲ ಅಂದ್ರೂ ಅಲ್ಲಿರೋ ಪೀಪಲ್ಸ್ ಇರ್ತಾರಲ್ಲ, ಸೊ ಅಲ್ಲಿ ನೀವು ರಕ್ಷಣೆ ಕೇಳ್ಬೋದು. ಖಂಡಿತ ಅಲ್ಲಿ ಅಕ್ಕಪಕ್ಕ ಮನೆ ಇದ್ದೇ ಇದೆ. ಸೊ ಎಲ್ಲೇ ಆದ್ರೂ ಇದ್ದೇ ಇರುತ್ತೆ. ಮತ್ತು ಯಾರು ಕರೆದ್ರೂ ಯಾರೇ ಫ್ರೆಂಡ್ಸ್ ಕರೆದ್ರೂ ಅಟ್ಲೀಸ್ಟ್ ನೀವು ಈ ಕೇಸಲ್ಲಿ ದರ್ಶನ್ ಸರ್ ಲೈಕ್ ಅಂದರೆ ಆ ಥರ ಮೆಸೇಜ್ ಅಂದರೆ ನಾನು ಆ ಥರ ಸ್ಟೋರಿ ಆ ಥರ ಲೈಕ್ ಇರೋ ಅಂದರೆ ಇದೆ ಅನ್ನೋದು ನಾನು ಹೇಳ್ತಾ ಇಲ್ಲ. ಸೊ ಯಾರೇ ಕರೆದ್ರೂ ಸೊ ಅಟ್ಲೀಸ್ಟ್ ಅಷ್ಟು ಬೇಗ ನೀವು ರೆಸ್ಪಾಂಡ್ ಮಾಡಬೇಡಿ, ಸೊ ಹೋಗಬೇಡಿ. ಸೊ ಅಂದರೆ ನಾನು ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅದು ನೀವು ಕರಿತೀರಾ, ಯಾರೋ ಹೋಗ್ತಾರೆ, ಏನೋ ಆಗುತ್ತೆ, ತಿರ್ಗಾ ನೀವು ಕೇಸ್ ಬೇರೆ ಥರ ಆಗುತ್ತೆ. ಸೊ ನಿಮ್ಮಲ್ಲಿ ಅಮ್ಮ ಅಪ್ಪ ಇದ್ದಾರೆ, ತುಂಬ ಕಷ್ಟಪಡ್ತಾ ಇರ್ತಾರೆ. ಸೊ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಚೆನ್ನಾಗಿ ನಿಮ್ಮ ಕೆಲಸ ಏನೋ ಇದೆ, ಸೊ ನೀವು ಅದನ್ನು ನೋಡಿಕೊಂಡು ನಿಮ್ಮ ಭವಿಷ್ಯನ ಕಟ್ಕೊಳೋದು ಒಳ್ಳೆಯದು. ಸೊ ಈ ಕೇಸ್ ಬೇಗ ಅಂದರೆ ಜಸ್ಟಿಸ್ ಸಿಗಲಿ. ಇದು 100% ದರ್ಶನ್ ಸರ್ ಮಾಡಿರೋದು ಅಲ್ಲ ಅಂತಲೂ ನಾನು ಹೇಳಬಲ್ಲೆ. ಯಾಕಂದರೆ ನನಗೆ ಅದೇ ಥರ ನಾವು ನೋಡಿದ್ರೆ ಆ ಕೇಸ್ನ ಕ್ಲೀನಾಗಿ ವೆರಿಫೈ ಮಾಡಿ ನೋಡಿದ್ರೆ ಇದು ಪರ ವ್ಯಕ್ತಿ ಮಾಡಿರೋ ಕುತಂತ್ರ ಅಂತ ಹೇಳ್ಬೋದು. ಇಲ್ಲಿ ಕುತಂತ್ರದಿಂದ ಆಗಿರೋದ್ರಿಂದ ಸೊ ಈ ಥರ ಆಗಿದೆ. ಸೊ ಯಾರನ್ನೂ ಅಷ್ಟು ಬೇಗ ನಂಬೇಡಿ. ಸೊ ಇದರಿಂದನೇ ನಮಗೆ ಇದು ಒಂಥರ ಮೆಸೇಜಸ್ ಅಂತ ಒಳ್ಳೆ ಮೆಸೇಜ್ ಇದೆ. ಸೊ ಒಳ್ಳೆ ಮೆಸೇಜ್ ಇರಿಂದ ನಾವು ತೊಗೊಳ್ಲೇಬೇಕಾಗಿದೆ ಪರಿಸ್ಥಿತಿ. ತಗೊಳ್ಳಿ, ಒಳ್ಳೆ ಊಟ ಮಾಡಿ ಅಷ್ಟೇ. ನೋಡೋಣ ಅಂಟಿಲ್ ಜಸ್ಟಿಸ್. ಲೈಕ್ ಅದು ಅಲ್ಲದೆ ಇನ್ನೊಂದು ಮರ್ತೋದೆ. ಲೈಕ್ ಯಾವ ಥರ ಅಂದರೆ ಅವ್ರು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರಲ್ಲ. ಸೊ ನೀವು ನೋಡ್ಬೋದು, ಒಳ್ಳೆ ಅನಾಥಾಶ್ರಮಗಳಿಗೆ ಒಳ್ಳೊಳ್ಳೆ ಊಟ ಕೊಟ್ಟಿದ್ದಾರೆ. ಸೊ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ. ಮೆಡಿಸನ್ಸ್ ಆಗಿರ್ಬೋದು, ಹಾಸ್ಪಿಟಲ್ ಚಾರ್ಜಸ್ ಆಗಿರ್ಬೋದು. ಅವರು ಸ್ವತಃ ಒಂದು ಇಂಟರ್ವ್ಯೂಯಲ್ಲಿ ಮೆನ್ಷನ್ ಮಾಡೋರು, ನನಗೆ 1.5 ಕೋಟಿ ಇದ್ರೂ ನನ್ನ ಮನೆ ಹತ್ರ ಬರೋರಿಗೆ ಮಾತ್ರ ನನ್ನ ಸಾಲಲ್ಲ ಅಂತ ಹೇಳಿದ್ದಾರೆ. ಅಂದರೆ ಲೈಕ್ ಐ ಥಿಂಕ್ ನಾವಲ್ಲಿ ಜಡ್ಜ್ ಮಾಡ್ಬೋದು ವಾಟ್ ಎ ಪರ್ಸನ್ ಈ ಮೈಟ್ ಬಿ. ಸೊ ಅಂದರೆ ಈ ಥರ ಒಂದು ವ್ಯಕ್ತಿನ ನಾವು ಇಟ್ಕೊಳೋದು ಲೈಕ್ ತಪ್ಪು. ಅಂದರೆ ಅಲ್ಲಿ ಜೈಲಲ್ಲಿ ಇರೋದು ತಪ್ಪು. ಸೊ ಒಳ್ಳೊಳ್ಳೆ 10 ಲೈಕ್ ಒಬ್ಬ ಸರಿಂದ ಲೈಕ್ ವ್ಯಕ್ತಿ ಸರಿಂದ ಲೈಕ್ ಅವರಿಂದ 10 ಜನಕ್ಕೆ ಇಲ್ಲಿ ಎಫೆಕ್ಟ್ ಆಗೋದಿದೆ. ಲೈಕ್ ಪ್ರೊಡಕ್ಷನ್ಸ್ ನಿಂತೋಯ್ತು, ಡೈರೆಕ್ಟರ್ ಸಾರ್ಗೆ ಪ್ರೊಡಕ್ಷನ್ಸ್ ನಿಂತೋಯ್ತು. ಲೈಕ್ ಅಲ್ಲಿಂದ ಒಂದು 10,000 ಜನಕ್ಕೆ ಫ್ಯಾಮಿಲಿಗೆ ಊಟ ನಿಂತೋಯ್ತು. ಇನ್ನೇನು ಲೈಕ್ ಇಷ್ಟು ಜನಕ್ಕೆ ಎಫೆಕ್ಟ್ ಆಗ್ತಾಯಿದೆ. ಸೊ ಅವ್ರ ಫ್ಯಾಮಿಲಿ ಸ್ವತಃ ಅಂಡರ್ ಡಿಪ್ರೆಷನ್ನಲ್ಲಿರ್ತಾರೆ. ಸೊ ಅವ್ರ ಮದರ್ ಇದ್ದಾರೆ. ಸೊ ಅವರ ಅಕ್ಕಪಕ್ಕದಲ್ಲಿ ಯಾರೇ ಆಗಿರ್ಬೋದು, ಸೊ ಅವ್ರಿಗೆ ಆದ ನೋವುಗಳು ಅವ್ರು ಅನುಭವಿಸ್ತಾ ಇದ್ದಾರೆ, ಬಟ್ ಅವ್ರು ಎಲ್ಲಿ ತೋರಿಸ್ಕೊತಾ ಇಲ್ಲ. ಸೊ ಬೇಗ ತೀರ್ಪಾಗಲಿ, ಜಸ್ಟಿಸ್ ಆಗಲಿ. ತುಂಬ ದಿನ ಲ್ಯಾಗ್ ಮಾಡೋದು ಬೇಡ. ಇದು ನಾನು ಗೌರ್ಮೆಂಟಲ್ಲೂ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಸೊ ಅಷ್ಟೇ, ಬಿ ಹ್ಯಾಪಿ. ಇದ್ರ ಯಾವ ಥರ ಹೋಗುತ್ತೆ ಅಂತ ಕೇಸ್ ನೋಡೋಣ, ನಾವು ಬಿಡೋಲ್ಲ. ಸೊ ನಾವು ಇದ್ದೀವಿ, ಫ್ಯಾನ್ಸ್ ನಾವಿದ್ದೀವಿ, ನೋಡೋಣ. ಥ್ಯಾಂಕ್ ಯು, ಲವ್, ಬಿ ಹ್ಯಾಪಿ, ಬಿ ಸೇಫ್.
ಮುಂದಿನ ವ್ಲಾಗಲ್ಲಿ ನೋಡೋಣ ಯಾವ ಥರ ಪಾಯಿಂಟ್ಸ್ ನಾನು ಕೊಡಬಲ್ಲೆ. ನಾನು ಅಂದರೆ ಇದು ನಾನು ಫ್ರೀ ಆಗಿರೋ ಟೈಮಲ್ಲಿ ಮಾಡ್ತಾ ಇರೋದು ಯಾವ ಥರ ಲೈಕ್ ಕಟ್ ಟು ಟೇಕ್ ಯಾವುದು ಈ ಥರ ಇಲ್ಲ. ಸೊ ಅಂದರೆ ನಾನು ಲೈವಾಗಿ ಮಾಡ್ತಾ ಇರೋದ್ರಿಂದ ಕೆಲವೊಂದು ತಪ್ಪುಗಳು ಆಗಿರ್ಬೋದು. ಸೊ ಆಗ್ತಾಯಿದೆಯೇನೋ ನಾನು ಇದ್ರೆ ನೀವು ಕಮೆಂಟ್ಸಲ್ಲಿ ತಿಳಿಸಿ, ನಾನು ಶೇರ್ ಮಾಡ್ತೀನಿ ನನ್ನ ಲಿಂಕು. ಸೊ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಹೊಸ ಕಂಟೆಂಟ್ ಅಂದರೆ ನಿಮ್ಮನ್ನ ನೋಡ್ತೀನಿ. ಥ್ಯಾಂಕ್ ಯು, ಬಾಯ್, ಲವ್, ಬಾಯ್. ಹಾಯ್, ದಿಸ್ ಈಸ್ ಲವ್. ನಾನು ಪ್ರೀವಿಯಸ್ ವ್ಲಾಗಲ್ಲಿ ನಾನು ಹೇಳಿದ್ದೆ ದರ್ಶನ್ ಸರ್ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ಕೆಲವೊಂದು ಪಾಯಿಂಟ್ಸು ಮಿಸ್ ಆಗಿ ನಾನು ಹೇಳೋದು ಮರ್ತೋದೆ. ಯಾಕೆ ಅಂತ ಅಂದರೆ ನಾವು ಕಂಟಿನ್ಯೂಸ್ ಆಗಿ ಹಾಕೋದು ಮೆನ್ಷನ್ ಮಾಡೋದು ಬೇಡ ಅಂತ ನಾನು ಅದನ್ನು ಹೇಳೋದು ಮೆನ್ಷನ್ ಮಾಡಲಿಲ್ಲ. ಸೊ ಈಗ ಮೆನ್ಷನ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಅದರ ರಿಕ್ವೈರ್ಮೆಂಟ್ಸ್ ತುಂಬ ಆಗಿದ್ರಿಂದ. ಸೊ ಏನು ಅಂದರೆ ಇತ್ತೀಚೆಗೆ ನಾವು ನೋಡಿರ್ಬೋದು, ಇಂಡಿಯಾದಲ್ಲಿ ಆಗಿರ್ಬೋದು, ಇಲ್ಲ ಆಲ್ ಓವರ್ ಕಂಟ್ರಿ ಆಗಿರ್ಬೋದು, ನಾವು ಯಾವ ಕಡೆ ಬಂದ್ರೂ ರೇಪ್ಸ್ ಮಾತ್ರ ಕಡಿಮೆ ಆಗಲಿಲ್ಲ. ಅದು ಯಾಕೆ ಅಂತ ನಮಗೆ ಅದು ಕ್ವಶನ್ ಮಾರ್ಕಾಗೆ ಇನ್ನೂ ಉಳಿದಿದೆ. ಸೊ ಕಡಿಮೆ ಆಗಬೇಕು. ಸೊ ಇದು ಪೊಲೀಸ್ ನಮ್ಮ ಡಿಪಾರ್ಟ್ಮೆಂಟ್ ಸಿಬ್ಬಂದಿತು ಕೂಡ ಇದನ್ನು ಕೈ ತಗೊಂಡು ಆದಷ್ಟು ಬೇಗ ಇದು ಕಡಿಮೆ ಆಗಬೇಕು. ಸೊ ನಾವು ಸೆನ್ಸಸ್ ಪ್ರಕಾರ ನೋಡಿದ್ರೆ 30,000 ಅಂದರೆ 31,000 ಅಂದರೆ 2022ರಲ್ಲಿ ಇಷ್ಟು ರೇಪ್ಸ್ ಅಟೆಂಪ್ಟ್ ಆಗಿದ್ದಂದರೆ ಯಾವಾಗಂದರೆ 2022ಅಲ್ಲಿ. ಸೊ ಈಗ 20 ಅಂದರೆ ಪರ್ ವರ್ಷಕ್ಕೆ ನಾನೇ ಶಾಕ್ ಆದೆ. ಅದನ್ನು ನೋಡಿದ ತಕ್ಷಣವೇ ಖಂಡಿತ ನಾನೇ ಶಾಕ್ ಆದೆ. ಯಾಕೆ ಅಂತ ನೀವು ನೋಡ್ಬೋದು, ಪರ್ ಇಯರ್ಗೆ 87 ಜನ ಕೇಸಸ್ಸು ರೇಪ್ ಅಟೆಂಪ್ಟ್ಸ್ ಆಗ್ತಾಯಿದೆ ಅಂತ ನಾನು ನೋಡಿದೆ. ಸೊ ಅಂದರೆ ಯಾವ ಥರ ನಮ್ಮ ಭವಿಷ್ಯನ ನೋಡ್ಬೋದು.